ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ದೋಸೆಯನ್ನು ಮಾಡ್ತಿದ್ದೇನೆ. ಮಾರ್ನಿಂಗ್ ಟಿಫಿನನ್ನು ದೋಸೆ ಹಾಗೂ ಕಾಯಿ ಚಟ್ನಿಯನ್ನು ಮಾಡಿಕೊಂಡು ದಿನವನ್ನು ಶುರು ಮಾಡಿದೆ. ಹಾಗೆ ನಿಮ್ಮ ಜೊತೆಗೆ ಒಂದು ವಿಷಯವನ್ನು ಶೇರ್ ಮಾಡಿದ್ದೆ. ಏನಂತ ಕೇಳಿದರೆ, ಲಾಸ್ಟ್ ಚಾನೆಲ್ ನಾನು ಓಪನ್ ಇದ್ದಾಗ ನಾನು ಕೆಲವೊಂದು 1K ಸಬ್ಸ್ಕ್ರೈಬರ್ ರೀಚ್ ಆಗಿದ ಮೇಲೆ ಕೆಲವೊಂದು ಥಿಂಗ್ಸನ್ನು ಆರ್ಡ್ರ್ ಮಾಡಿದ್ದೆ ನನ್ನ ವಿಡಿಯೋಸ್ಗೋಸ್ಕರ ಅಂತ ಹೇಳಿಕೊಂಡು. ಅದರಲ್ಲಿ ಟ್ರೈಪಾಡ್ ಒಂದು ಬಿಟ್ಟು ಉಳಿದವೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಜೊತೆಗೆ ರೀಸೆಂಟಾಗಿ ಕೆಲವೊಂದು ಐಟಮ್ಸನ್ನು ಆ್ಯಡ್ ಮಾಡಿದ್ದೀನಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೇ ಇಲ್ಲಿ ದೋಸೆ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿಯನ್ನು ಮಾಡಿಕೊಂಡು ಟಿಫಿನ್ ಮುಗಿಸ್ಕೊಂಡು ನನ್ನ ವಿಡಿಯೋ ಹಾಗೇ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಸಣ್ಣದೊಂದು ಸ್ಟ್ಯಾಂಡ್ ಥರ ಮಾಡಿ, ಕಿಚನ್ ಸ್ಟ್ಯಾಂಡ್ ಥರ ಮಾಡಿ ಅಡುಗೆ ಮಾಡ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೇನೆ. ರೀಸನ್ ಅಂತ ಹೇಳಿದರೆ, ವುಡನ್ ಸ್ಟೋವ್ ಬಳಸಬೇಕು ಅಂತ ಹೇಳಿದರೆ ನೆಲದ ಮೇಲೆ ಕೂತ್ಕೊಂಡು ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅಟ್ಲೀಸ್ಟ್ ಕೂತ್ಕೊಂಡಾದರೂ ಮಾಡಿದರೆ ಚೆನ್ನಾಗಿರುತ್ತಲ್ಲ. ಒಂದು ವೇಳೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ದೋಸೆ ಸುಡ್ತಾ ಇದ್ದೀವಿ, ಅಲ್ಲ ಚಪಾತಿ ಮಾಡೋಕ್ಕೋಸ್ಕರ ಕೂತ್ಕೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಎಷ್ಟೊತ್ತು ನಿಂತ್ಕೊಂಡು ಮಾಡೋದು. ನಮ್ಮದು ಫಾರಿನ್ ಸ್ಟೈಲಲ್ಲಿ ಅಡುಗೆ ಅಂತೂ ಅಲ್ಲ. ಒಂದು 5 ಮಿನಿಟಲ್ಲಿ 10 ಮಿನಿಟಲ್ಲಿ ಅಡುಗೆ ಮುಗಿಯುತ್ತೆ ಅನ್ನೋದಾದರೆ ತಾಸುಗಟ್ಟಲೆ ನಿಂತ್ಕೊಳ್ಬೇಕಾಗತ್ತೆ. ಈ ಮ್ಯಾಟರನ್ನು ನಿಮ್ಮ ಜೊತೆ ಯಾಕೆ ಶೇರ್ ಮಾಡಿಕೊಂಡೆ ಅಂದರೆ, ಫಾರಿನ್ನಲ್ಲಿ ಆ ಸ್ಟೈಲ್ ಫಾಲೋ ಮಾಡ್ತಾರೆ. ಹಾಗೆ ಇಂಡಿಯನ್ಸು ಕೂಡ ಹಾಗೆ ಮಾಡಲಿಕ್ಕೆ ಶುರು ಮಾಡಿದ್ರ. ಆದರೆ ಮ್ಯಾಕ್ಸಿಮಮ್ ನಮ್ಮ ಹಿರಿಯರಿಗೆ ಮೊಣಕಾಲು ನೋವು ಜಾಸ್ತಿ ಬರ್ತಾಯಿದೆ. ರೀಸನ್ ಅಂತ ಹೇಳಿದರೆ, ತಾಸುಗಟ್ಟಲೆ ಇಡೀ ದಿನ ಅಡುಗೆ ಮನೆಯಲ್ಲಿ ವರ್ಕ್ ಮಾಡೋ ಎಲ್ಲ ಮಹಿಳೆಯರಿಗೆ ಇದೇ ಪ್ರಾಬ್ಲಮ್ ಇರುತ್ತೆ, ಲಾಂಗ್ ಟರ್ಮ್ ನಿಂತ್ಕೊಳ್ಳೋದು. ಸೊ ಆಲ್ಟರ್ನೇಟಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಬಾಂಬು ಬಾಸ್ಕೆಟ್ ಅಲ್ಲ, ಟ್ರೇ ಟೈಪ್ ಇದೆಯಲ್ಲ, ಅದೊಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದೆ. ಇವು ಎಲ್ಲವೂ ಕೂಡ ನಾನು ಹಳೇದು ಮೊದಲೇ ಆರ್ಡ್ರ್ ಮಾಡಿದ್ದೆ. ಇಲ್ಲಿ ಫಾರ್ಮ್ ಲೀಫ್ ಟ್ರೇ ಟೈಪಲ್ಲಿ ತಂದುಕೊಂಡಿದ್ದೀನಿ. ಹಾಗೆ ಪನ್ನೀರ್ ಆಗಾಗ ಮಾಡ್ಕೊಳ್ತಾ ಇರ್ತೇನೆ, ಅದ್ರ ಸಲುವಾಗಿ ಪನ್ನೀರನ್ನು ಮಾಡ್ಕೊಳ್ಳಿಕ್ಕೆ ಈ ರೀತಿ ಬಾಕ್ಸನ್ನು ತೊಗೊಬಂದಿದ್ದೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ತುಂಬ ಬೆಸ್ಟ್ ಇದೆ. ಹಾಗೆ ಕ್ಲಾತಲ್ಲಿ ಮಾಡಿದ್ರೆ ಅದು ರಿಸ್ಕು ಅನ್ನಿಸ್ತು. ಈ ರೀತಿಯಲ್ಲಿ ಒಂದು ಕಂಟೈನರ್ ಇದೆ ಅಂತ ಹೇಳಿದರೆ ಆರಾಮಾಗಿ ಮಾಡ್ಕೋಬಹುದಲ್ಲ ಅಂಥೇಳಿ ಹಾಗೆ ಈ ಜಾರ್ಗಳನ್ನು ತರಿಸ್ಕೊಂಡಿದ್ದೆ. ಪುಟ್ಟು ಕಡುಬು ಮಾಡುವಂತಹದ್ದು, ಅದು ಕೇರಳ ಸ್ಟೈಲ್ ರೆಸಿಪಿ. ಜೊತೆಗೆ ಇಲ್ಲಿ ಇಡ್ಲಿ ಸ್ಟ್ಯಾಂಡ್ ಇತ್ತು ನನ್ನ ಕಡೆ, ಆ ರಾಡ್ ಮಿಸ್ ಆಗಿತ್ತು. ಆ ರಾಡ್ ಇಲ್ಲದೇ ಇನ್ನೇನು ಗುಜರಿಗೆ ಹಾಕಬೇಕು ಅನ್ನೋ ಅಷ್ಟರಲ್ಲಿಗೆ ಒಂದು ಮೀಶೋದಲ್ಲಿ ಒಂದು ಇಡ್ಲಿ ಸ್ಟ್ಯಾಂಡ್ ರಾಡ್ ಸಿಕ್ತು. ಅದನ್ನು ರೀಯೂಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಯಿತು. ತುಂಬ ಖುಷಿ ಅನಿಸ್ತು. ಇಲ್ಲಾಂದರೆ ಈ ಟ್ರೇ ಫುಲ್ 4 ಸೆಟ್ ಇರುತ್ತದೆಲ್ಲ ವೇಸ್ಟ್ ಆಗಿ ಹೋಗ್ತಿತ್ತು. ಹಾಗೆ ಉಪ್ಪು ಹಾಕ್ಕೊಳ್ಳಿಕ್ಕೆ ಈ ರೀತಿಯಲ್ಲಿ ಜಾರೆಲ್ಲ ಮೊದಲೇ ತಂದ್ಕೊಂಡಿದ್ದೆ. ಜೊತೆಗೆ ಚಾಕ್ಲೇಟ್ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಎಷ್ಟೋ ಹಿಂದೆ ತಂದಿರುವಂಥದ್ದು. ಈ ರೀತಿಯಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಅದನ್ನು ವೇಸ್ಟ್ ಮಾಡಬಾರ್ದು ಅಂತ ಹೇಳ್ಕೊಂಡು ಮತ್ತೆ ವಿಡಿಯೋಸನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟ್ ನನಗಿರಲೇಬೇಕು. ಸಪೋರ್ಟ್ ಇಲ್ಲದೇ ಏನು ಮಾಡಲಿಕ್ಕೆ ಬರಲ್ಲ. ಯಾಕಂತ ಹೇಳಿದರೆ, ಬರೋ 2, 3, 4, 5 ಲೈಕ್ಗೋಸ್ಕರ ಇಡೀ ದಿನ ಟೈಮ್ ವೇಸ್ಟ್ ಮಾಡಿ ವಿಡಿಯೋಸನ್ನು ಮಾಡಿರ್ತೀವಿ. ಆದರೆ ವ್ಯೂಸ್ ಬರದೇ ಇದ್ದಾಗ, ಈ ರೀತಿ ಆದಾಗ ತುಂಬ ಫೀಲ್ ಆಗುತ್ತೆ. ನೋಡಿ, ಇವುಗಳನ್ನೆಲ್ಲ ತಂದು ನಾನು ಯೂಸ್ ಮಾಡಿಕೊಂಡೆ. ಈಗ ನೀವು ವೈರಲ್ ಮಾಡೋದು ನಿಮ್ಮ ಕೈಯಲ್ಲಿದೆ, ಫ್ಲಾಪ್ ಮಾಡೋದು ಕೂಡ ನಿಮ್ಮ ಕೈಯಲ್ಲೇ ಇದೆ. ಕಂಟೆಂಟ್ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನನಗೆ ಈ ರೀತಿ ವುಡನ್ ಬಾಸ್ಕೆಟ್ಸು, ಬಿದಿರಿನ ಇವೆಲ್ಲ ಗ್ಲಾಸ್ ಜಾರ್ಸ್ ಇವೆಲ್ಲ ತುಂಬ ಇಷ್ಟ ಆಗುತ್ತೆ. ಈ ಗ್ಲಾಸ್ ಜಾರ್ ಸೆಟ್ ಕೂಡ ಹಾಗೆ ಎಷ್ಟು 2-3 ವರ್ಷದ ಹಿಂದೆ ತಂದಿಟ್ಟಿದ್ದು, ಅದು ಯೂಸ್ ಮಾಡಬೇಕು ಅಂತ ಟೈಮ್ ಸಿಕ್ಕಿರಲಿಲ್ಲ. ಈಗ ಒಂದೊಂದೇ ವಿಡಿಯೋಗೋಸ್ಕರ ತೆಗೆದಿದ್ದೀನಿ ಅಂತ ತಿಳ್ಕೊಳ್ಳಿ. ಯಾಕಂತ ಹೇಳಿದರೆ ವಿಡಿಯೋಗೋಸ್ಕರನೇ ಪರ್ಚೇಸ್ ಮಾಡಿದ್ದಾಗಿತ್ತು. ಅದಕ್ಕೋಸ್ಕರ ತುಂಬ ಸೂಕ್ಷ್ಮವು, ಕೈ ತಪ್ಪಿದರೆ ಒಡೆದೇ ಹೋಗುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆಯೇ ಪ್ರತಿಯೊಂದು ಜಾರು ಏನಾದರೂ ಮಸಾಲೆ ಹಾಕಿದ್ದೀವಿ ಅಂತ ಹೇಳಿದರೆ ಗೊತ್ತೇ ಆಗೋಲ್ಲ ಯಾವ ಮಸಾಲೆ ಅಂತ ಹೇಳ್ಕೊಂಡು, ಅದಕ್ಕೋಸ್ಕರ ಸ್ಟಿಕ್ಕರನ್ನು ಅಂಟಿಸ್ಕೊಂಡೆ. ಪ್ರತಿಯೊಂದು ಜಾರಿಗೂ ಕೂಡ ಸ್ಟಿಕ್ಕರ್ ಅಂಟಿಸಿ ನೇಮನ್ನು ಬರೆದಿಟ್ಕೊಂಡ್ರೆ
ಬೇಕಾದ ರೀತಿಯಲ್ಲಿ ತೊಗೋಬೋದು. ರೆಗ್ಯುಲರ್ ಇರೋ ಪ್ಲೇಸಲ್ಲಿ ಇಟ್ಟರೆ ಓಕೆ, ನಾವು ಆರಾಮಾಗಿ ತೊಗೋಬೋದು. ಆದರೆ ಅದು ಯೂಸ್ ಮಾಡಿ ರೆಗ್ಯುಲರಾಗಿ ಒಂದೇ ಪ್ಲೇಸಲ್ಲಿ ಇಡಲಿಕ್ಕಾಗಲ್ಲ. ಇದು ಹೊರಗಡೆ ಗ್ಯಾಸ್ ಕಿಚನ್ ಇರೋದ್ರಿಂದ, ಈ ರೀತಿ ಸ್ಟ್ಯಾಂಡ್ ಕಿಚನ್ ಇರೋದ್ರಿಂದ ನಾನು ಅದನ್ನು ಒಳಗಡೆನೂ ತೊಗೊಂಡೋಗಿಡ್ತೀನಿ. ಹಾಗೆ ಇಲ್ಲೊಂದು ಪುಡಿ ಇಡ್ಲಿ ಪ್ಲೇಟನ್ನು ರೀಸೆಂಟಾಗಿ ಆರ್ಡ್ರ್ ಮಾಡಿದ್ದು. ಇದೇನು ಓಲ್ಡ್ ಅಲ್ಲ, ಯಾಕಂದರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತಲ್ಲ ಇಡ್ಲಿ. ಕೆಲವೊಮ್ಮೆ ಇಷ್ಟಪಟ್ಟು ಬಟ್ ತಿಂತಾಳೆ, ಅವಳಿಗೆ ಇಡ್ಲಿ ತುಂಬ ಇಷ್ಟ. ಆದರೂ ಇಷ್ಟಪಟ್ಟು ತಿನ್ನೋದು ಕಡಿಮೆ ಆಗುತ್ತೆ. ಅವಾಗ ಪುಡಿ ಇಡ್ಲಿ ಮಾಡಿದಾಗ ಖುಷಿಯಿಂದ ತಿಂತಾಳೆ ಅಂತ ಹೇಳ್ಕೊಂಡು ತರಿಸಿದ್ದೆ. ಹಾಗೆ ಇದು ಮೊಸರು ಮಜ್ಜಿಗೆ ಮಾಡಲಿಕ್ಕೆ ಸಣ್ಣದೊಂದು ಪುಟಾಣಿ ಇಷ್ಟಾಯಿತು ಅಂತ ಹೇಳ್ಕೊಂಡು ತಗೊಂಡೆ. ಹಾಗೆ ಸ್ಟಿಕ್ಕರ್ಸನ್ನು ಬಾಟಲ್ಸ್ಗೆ ಒಂದೊಂದಾಗಿ ಹಚ್ಕೊಂಡು ನೇಮ್ ಬರೆಯೋಕ್ಕೋಸ್ಕರ ಈ ರೀತಿಯಲ್ಲಿ ರೆಡಿ ಮಾಡಿಕೊಂಡೆ. ಮಸಾಲೆ ಮಿಸ್ ಆಗಿ ಒಂದು ಹಾಕೋ ಬದಲು ಇನ್ನೊಂದು ಹಾಕಬಾರ್ದಲ್ಲ, ಅದಕ್ಕೋಸ್ಕರ ಈ ರೀತಿ ಮಾಡಿದೆ. ಹಾಗೆ ಎಲ್ಲ ವ್ಯವಸ್ಥೆ ಮಾಡಿ ಇಟ್ಟೆ. ಒಂದಂತೂ ನಿಜ, ಅಡುಗೆ ಮಾಡುವಾಗ ತುಂಬ ಹೊತ್ತು ನಿಲ್ಲೋದ್ರಿಂದ ಕಾಲು ನೋವು, ಸುಸ್ತು ಇವೆಲ್ಲ ಬರುತ್ತೆ. ಆದ್ದರಿಂದ ನೀವು ಫ್ಯೂಚರಲ್ಲಿ ಮನೆ ಕಟ್ತಾ ಇದ್ದೀರಾ, ಅದೆಲ್ಲ ಏನಾದರೂ ಪ್ಲ್ಯಾನ್ ಇದ್ದರೆ ನೀವು ದೇವರ ಮನೆ ಅನ್ನುವಂತಹ ಕಿಚನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅದರಿಂದ ಇನ್ಸ್ಪೈರ್ ಆಗಿದ್ದೀನಿ. ಹಾಗೆ ನಾನು ಕೂಡ ಮುಂದೆ ಹಾಗೆ ಮಾಡಬೇಕು ಅಂತ ಹೇಳ್ಕೊಂಡು ಇಲ್ಲೂ ಕೂಡ ಈಗ ಅದೇ ರೀತಿ ಕಿಚನ್ ಪುಟಾಣಿ ಒಂದು 1 ಫೂಟ್ ಹೈಟ್ ಇರುವಷ್ಟು ಕಿಚನ್ ಮಾಡಿಕೊಂಡು ನಾನು ಅದೇ ರೀತಿ ಅಡುಗೆ ಮಾಡ್ತೀನಿ. ಯಾಕಂದರೆ ಆರಾಮಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಅಡುಗೆ ಮಾಡ್ಬೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.